ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ, ಉಪನಿರ್ದೇಶಕರ ಕಚೇರಿ, ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿಗಳ ಇಲಾಖೆ ವತಿಯಿಂದ ಶಿಕ್ಷಕರ ದಿನಾಚರಣೆ ಹಾಗೂ ಪ್ರಸಕ್ತ ಸಾಲಿನ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕರ ಪ್ರಶಸ್ತಿ ಸಮಾರಂಭ ಕಾರ್ಯಕ್ರಮ ನಗರದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಯಿತು. ಸ್ಥಳೀಯ ಶಾಸಕ ಸಿ. ಪುಟ್ಟರಂಗ ಶೆಟ್ಟಿ ಅವರು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ, ಸರ್ವಪಲ್ಲಿ ರಾಧಾಕೃಷ್ಣನ್ ಮತ್ತು ಜ್ಯೋತಿ ಬಾಪುಲೆರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಶಿಕ್ಷಕರು ಮಕ್ಕಳಿಗೆ ಭವಿಷ್ಯದ ದಾರಿ ದೀಪ ತೋರಿಸುವ ಮಹಾನರು, ಸಮಾಜ ಅಂಕುಡೊಂಕುಗಳನ್ನು ತಿದ್ದುವವರು. ಶಿಲ್ಪಿಗಳು ಕಲ್ಲನ್ನು ಕೆತ್ತಿ ಯಾವ ರೀತಿ ಮೂರ್ತಿಯಲ್ಲಿ ಪರಿವರ್ತನೆ ಮಾಡುತ್ತಾರೆ, ಅದೇ ರೀತಿ ಶಿಕ್ಷಕರು ಮಕ್ಕಳನ್ನು ವಿದ್ಯಾದಾನ ಮಾಡಿ ಅವರನ್ನು ದೇಶದ ಒಳ್ಳೆಯ ಪ್ರಜೆಗಳನ್ನಾಗಿ ಮಾಡುವವರು. ಈ ಕೀರ್ತಿ ಬೇರೆ ಯಾರಿಗೂ ಸಲ್ಲದು ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ವೇದಿಕೆ ಮೇಲೆ ಕಾಡಾ ಅಧ್ಯಕ್ಷ P. ಮರಿಸ್ವಾಮಿ, ಚೂಡಾ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್, ನಗರಸಭೆ ಸದಸ್ಯ ಮಹೇಶ್ ಎಂ, DDPI ಚಂದ್ರ ಪಾಟೀಲ್, ನಟರಾಜು ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು. ಒಂದು ವಿದ್ಯಾರ್ಥಿ ಎಲ್ಲವನ್ನೂ ಆಡಳಿತ ಚುಕ್ಕಾಣಿ ಹಿಡಿದು ಒಳ್ಳೆಯ ಸುಭದ್ರವಾಗಿ ನಡೆಸುವುದರಲ್ಲಿ ರಾಷ್ಟ್ರಪತಿಯಾಗಿ ನಮ್ಮ ದೇಶಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದಂಥವರು ಸರ್ವಪಲ್ಲಿ ರಾಧಾಕೃಷ್ಣನ್. ಹೊಸದಾಗಿ ಇವತ್ತು ಬಾಪುಲೆರವರು ಇವತ್ತು 2-3 ದಿನ ಜಾರಿ ಬರ್ತಾರೆ ಶಿಕ್ಷಣ ನೀಡೋದು. ಯಾಕಂದರೆ ಅದರ ಮಹತ್ವ ಇವತ್ತು ಹೊರವಾಗಿ ಮಹಿಳೆಯರಿಗೆಲ್ಲ ನಮಗೆಲ್ಲ ಶಿಕ್ಷಣವನ್ನು ಮಹತ್ವವನ್ನು ಕೊಟ್ಟಂಥ ಮಹಾತಾಯಿ ಸಾವಿತ್ರಿ ಬಾಪುಲೆ ನಾವು ಎಲ್ಲರಿಗೂ ಜ್ಞಾನವಾಗಿ ಕಂಡುಕೊಂಡಿದ್ದೇವೆ. ಯಾಕಂದರೆ ಯಾವ ರೀತಿ ಮಹಿಳೆಯರಿಗೆ ಶಿಕ್ಷಣ, ಯಾಕಂದ್ರೆ ಆ ಕಾಲ ಪರಿಸ್ಥಿತಿನೇ ಬೇರೆ. ಸಮಾಜಗಳಿರ್ಬೋದು, ಮಹಿಳೆಯರಿಗೆ ಶಿಕ್ಷಣವನ್ನೇ ಕೊಡಲೇಬಾರ್ದು ಅಂತ ಕಟ್ಟುನಿಟ್ಟಿದ್ದಂಥ ಕಾಲದಲ್ಲಿ ಧೈರ್ಯದಿಂದ ಮುನ್ನುಗ್ಗಿ ಮಹಿಳೆಯರಿಗೆ ಶಿಕ್ಷಣದ ಅವಶ್ಯಕತೆ ಇದೆ, ಮಹಿಳೆಯರು ಈ ದೇಶವನ್ನು ನಡೀತಕ್ಕಂಥದ್ದು ಇರಬೇಕು, ಮಹಿಳೆಯರು ಈ ದೇಶದ ಶಿಕ್ಷಕಿ ಆಗಬೇಕು ಅಂತೇಳಿ ಶಿಕ್ಷಣದ ಮಹತ್ವ ತಿಳಿಯುವಂಥ ತಾಯಿ ಸಾವಿತ್ರಿ ಬಾಪುಲೆ ಅವರು ಇವತ್ತು ಸಂದರ್ಭದಲ್ಲಿ ನೆನೆಸೋದಾಗಿ. ಹಾಗಾಗಿ ತಂದುಗಳೇ ಏನೇ ಆಗಿರ್ತಾವೆಲ್ಲ ಬಹುಶಃ ನಮಗೇನು ವಿಗ್ರಹವನ್ನು ಕೆತ್ತಕ್ಕಂಥ ಕಲೆಗಾರಿದ್ದಾರೆ, ಯಾವುದು ಕಲ್ಲು ಬಂಡೆ ಇರ್ತಕ್ಕಂಥ ಅದನ್ನ ಮುಂದಿನ ದೇಶದ ಸುತ್ತನೆಗಳನ್ನು ಮಾಡ್ತಕ್ಕಂಥ ಶಕ್ತಿ ಶಿಕ್ಷಕರಲ್ಲಿ ಇದೆ ಅಂತ ಅನ್ಕೋತೀನಿ. ನಾನು ಒಂದೇ ನಮ್ಮಲ್ಲಿ